ॐ नमो भगवते रामकृष्णाय। 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 ॐ नमो भगवते रामकृष्णाय।
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜಯರಾಮ್ ಕೃಷ್ಣ. ನನ್ನ ಹೆಸರು ಉತ್ತಮ್. ಇವತ್ತು ನಾನೊಂದು ಅರ್ಜುನದು ಮತ್ತೆ ಪಾಂಡವ ಅವ್ರದ್ದು ಕತೆ ಹೇಳ್ತಾ ಇದ್ದೀನಿ. ಎಲ್ಲ ಪಾಂಡವರೆಲ್ಲರೂ ಅವ್ರದ್ದು ಎಕ್ಸೈಲ್ ಆದ್ಮೇಲೆ 14 ವರ್ಷ ವಾಪಸ್ ಅವ್ರದ್ದು ರಾಜ್ಯಕ್ಕೆ ಬಂದು ದುರ್ಯೋಧನಂಗ್ ಕೇಳ್ತಾರೆ, ನಾವು ಬರ್ಬೋದಾ, ನಮ್ದು ರಾಜ್ಯ ನಮಗ್ ಕೊಡಿ ಅಂತ ಕೇಳ್ತಾರೆ. ಆಗ ದುರ್ಯೋಧನ ಹೇಳ್ತಾನೆ, ನಾನ್ ಕೊಡಲ್ಲ ಅಂತ. ಅದಕ್ಕೆ ಪಾಂಡವರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಇವಾಗ ನಾವು ಯುದ್ಧಕ್ಕೆ ಹೋದ್ರೆ ತುಂಬಾ ಜನ ಸತ್ತೋಗ್ತಾರೆ, ಅದು ಅವ್ರದ್ದು ಮಿಸ್ಟೇಕೋ ಅಲ್ಲ, ನಮ್ದೊಂದು ರಾಜ್ಯ ಬೇಕು ಅನ್ನೋದ್ರಿಂದ ಸಾವಿರಾರು ಲಕ್ಷ ಕೋಟಿ ಜನ ಸಾಯ್ತಾರೆ ಅಂತ ಅವರು ಕೃಷ್ಣನ ಹತ್ರ ಹೋಗ್ತಾರೆ ಸಹಾಯಕ್ಕೆ. ಕೃಷ್ಣನ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಈಗ ನಮಗೆ ಈ ರಾಜ್ಯ ದುರ್ಯೋಧನ ನಮಗ್ ಕೊಡ್ತಿಲ್ಲ, ಅದಕ್ಕೆ ನೀನ್ ಏನಾರು ಮಾಡ್ತೀಯಾ ಅಂತ. ಅವಾಗ ಕೃಷ್ಣ ಹೇಳ್ತಾನೆ, ಸರಿ, ನಾನು ನಿಮ್ ಪರವಾಗಿ ಪೀಸ್ ಟ್ರೀಟಿ ಮಾಡಕ್ಕೆ ನಾನು ದುರ್ಯೋಧನ ಹತ್ರ ಹೋಗ್ತೀನಿ ಅಂಬಾಸಿಡರ್ ಆಗಿ ಅಂತ. ಹೋಗ್ತಾನೆ ಅಲ್ಲಿ ದುರ್ಯೋಧನ ಅಲ್ಲಿ ಒಂದು ಆಸ್ಥಾನಕ್ಕೆ. ಅಲ್ಲಿ ಹೋಗಿ ಅವನಿಗೆ ಹೇಳ್ತಾನೆ, ದುರ್ಯೋಧನ ನೋಡಿಲ್ಲಿ, ಇವಾಗ ನೀನ್ ಈ ರಾಜ್ಯ ಕೊಟ್ಟಿಲ್ಲ ಅಂದ್ರೆ ಯುದ್ಧ ಮಾಡ್ಬೇಕಾಗತ್ತೆ, ಈ ಯುದ್ಧದಿಂದ ತುಂಬಾ ಜನನೂ ಸಾಯ್ತಾರೆ, ಆದ್ರಿಂದ ನೀನ್ ಜಸ್ಟ್ 5 ಗ್ರಾಮಗಳನ್ನ ಕೊಡು. ಆ 5 ಗ್ರಾಮಗಳನ್ನ ಒಬ್ರೊಬ್ರು ಪಾಂಡವರು ಒಂದೊಂದನ್ನ ರೂಲ್ ಮಾಡ್ತಾರೆ. ಸೊ ನೀನು ಅದನ್ನ ಕೊಟ್ರೆ ಸಾಕು. ಅದೇನು ನಿಂದು ಇರೋ ರಾಜ್ಯಕ್ಕೆ ಅದೇನು ಕಂಪೇರೇ ಅಲ್ಲ, ತುಂಬಾ ಚಿಕ್ಕ ಪಾರ್ಟ್ ಅದು ಅಂತ. ಆದ್ರೂ ದುರ್ಯೋಧನಂಗ್ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಆದ್ರೂ ಅವನಿಗೆ ಗೊತ್ತಿರುತ್ತೆ, ಕೃಷ್ಣ ಒಬ್ಬ ತುಂಬಾ ಗ್ರೇಟ್ ಸ್ಟ್ರಾಟಜಿಸ್ಟ್. ಅವನೇನಾರು ಭೀಷ್ಮನ್ನ ಆಮೇಲೆ ಅವ್ರ ತಂದೆ ಧೃತರಾಷ್ಟ್ರನ ಏನಾರು ಕನ್ವಿನ್ಸ್ ಮಾಡಿದ್ರೆ ಅವಾಗ ಕೊಡ್ಬೇಕಾಗುತ್ತೆ ಅಂತ ಅವನಿಗೊಂದು ಭಯ ಇರುತ್ತೆ. ಆಮೇಲೆ ಅದಕ್ಕೆ ಅವನು ಆಮೇಲೆ ನಾನು ಕೊಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ಭೀಷ್ಮ ಅವರಿಗೆಲ್ಲ ಕೃಷ್ಣ ಹೇಳ್ತಾನೆ, ಆದ್ರೂ ಅವ್ರೇನು ಒಪ್ಪಲ್ಲ, ದುರ್ಯೋಧನಂದೇ ಮಾತು ಅಂತ ಹೇಳ್ತಾರೆ. ಅವಾಗ ಕರ್ಣನು ದುರ್ಯೋಧನಂಗ್ ಹೇಳ್ತಾನೆ, ಕೊಡು, 5 ಗ್ರಾಮಗಳನ್ನಷ್ಟೇ ಕೊಡು, ಏನಾಗಲ್ಲ ಅಂತ. ಆದ್ರೂ ಅವನು ಕರ್ಣಂಗೆ ಹೇಳ್ತಾನೆ, ಇಲ್ಲ, ನಾನು ಪಾಂಡವರಿಗೆ ಒಂದು ತುಂಡು ಸೂಜಿಯಷ್ಟು ಜಾಗನೂ ಕೊಡಲ್ಲ, ನಿನಗ್ ಬೇಕಂದ್ರೆ ನಾನು ಅರ್ಧ ನನ್ ರಾಜ್ಯನ್ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅವನು ಸರಿ ಅಂತ ಕೃಷ್ಣಂಗ್ ಗೊತ್ತಾಗುತ್ತೆ. ಹೇಳ್ತಾನ ಅವನು, ಇವಾಗ ಯುದ್ಧನೇ ಇರೋದು, ಇನ್ನೇನು ಮಾಡಕ್ಕಾಗಲ್ಲ, ನಾನು ಅದನ್ನ ತಡಿಯಕ್ಕೆ ಟ್ರೈ ಮಾಡಿದೀನಿ, ಆದ್ರೆ ಇವಾಗ ಅದು ಯುದ್ಧ ಆಗ್ಲೇಬೇಕು, ಅದೇ ನಿಮ್ದು ಡೆಸ್ಟಿನಿ ಅಂತ ಹೇಳ್ತಾರೆ. ಅವಾಗ ಅವನ್ ದುರ್ಯೋಧನಂಗೆ ಸರಿ ಅಂತ ಗೊತ್ತಾಗ್ಬಿಟ್ಟು ಮಾಡ್ತೀನಿ ಯುದ್ಧ ಅಂತ ಹೇಳ್ತಾನೆ. ಅವಾಗ ಅವನು ಕೃಷ್ಣ ಬಂದಿರ್ತಾನೆ ಅಂತ ಅವನಿಗೆ ಒಂದು ಊಟ, ಇಡೀ ಹಸ್ತಿನಾಪುರದ ಎಲ್ಲಾ ತರದ್ದು ಊಟಗಳನ್ನೆಲ್ಲ ಮಾಡಿಸಿ ಅವನಿಗೆ ರೆಡಿ ಮಾಡಿ ಇಟ್ಟಿರ್ತಾನೆ. ಅವಾಗ ಕೃಷ್ಣನ್ ಕರೀತಾನೆ, ಊಟ ಮಾಡ್ಕೊಂಡು ಹೋಗು ಅಂತ. ಆದ್ರೆ ಕೃಷ್ಣ ಹೇಳ್ತಾನೆ, ಇಲ್ಲ, ನಾನ್ ಮಾಡಲ್ಲ ಅಂತ. ಆಗ ಅವನ್ ದುರ್ಯೋಧನಂಗೆ ತುಂಬಾ ಸಿಟ್ಟು ಬಂದ್ಬಿಟ್ಟು, ನಾನೇ ಒಬ್ಬ ರಾಜ ಆಗಿದ್ದೀನಿ, ನನಗೆ ನೀನು ಹಿಂಗ್ ಹೇಳ್ತೀಯ, ನೀನೇನು ಇಲ್ಲ, ನಿನ್ನ ಹತ್ರ ರಾಜ್ಯನೂ ಇಲ್ಲ, ನೀನೇನು ಆಳೋದು ಇಲ್ಲ ಅಂತ, ಇವನನ್ ಜೈಲಿಗೆ ಹಾಕಿ ಅಂತ ಅವ್ರದ್ದು ಸೈನಿಕರಿಗೆ ಹೇಳ್ತಾನೆ. ಆದ್ರೆ ಸೈನಿಕರೆಲ್ಲ ಕೃಷ್ಣನ್ ಸುತ್ತ ಬರ್ತಾರೆ. ಕೃಷ್ಣ ಅವಾಗ ನಕ್ಬಿಟ್ಟು ಹೇಳ್ತಾನೆ, ನಾನ್ ಹುಟ್ಟಿದ್ದೆ ಒಂದು ಜೈಲಲ್ಲಿ, ಅಲ್ಲಿಂದ ನನ್ ತಂದೆ ಅವ್ರಿಗೆ ಕಾಲೆಲ್ಲ ಕಟ್ಟಿದ್ರು, ಆ ನೀರಿತ್ತು, ಅಷ್ಟು ಮಳೆ, ಅಷ್ಟು ಸೈನಿಕರಿದ್ರು, ಆದ್ರೂ ಅವ್ರು ನನ್ನ ಕರ್ಕೊಂಡೋಗಿ ವೃಂದಾವನಕ್ ಬಿಟ್ರು ನನ್ನನ್ನ, ನೀನ್ ಹೆಂಗ್ ಕಟ್ಟಾಕ್ತೀಯ, ನನ್ನ ನೋಡ್ತೀನಿ ಅಂತ ಹೇಳ್ತಾರೆ. ಅವಾಗ ಸೈನಿಕರು ಅವನನ್ನ ಹಿಡಿಯಕ್ ಹೋಗ್ತಾರೆ. ಆದ್ರೆ ಕೃಷ್ಣ ದೊಡ್ಡಗಾಗ್ಬಿಟ್ಟು ಅವನಿಂದ ತುಂಬಾ ವಿಶ್ವರೂಪ ದರ್ಶನ ಅಂತ ಕೊಡ್ತಾನೆ. ಅವನಿಂದ ಎಷ್ಟು ಬೆಳಕು ಬರ್ತಾ ಇರುತ್ತೆ ಅಂದ್ರೆ ಯಾರಿಗೂ ಕಣ್ಣೇ ಕಾಣಿಸಲ್ಲ. ಭೀಷ್ಮ, ಕರ್ಣ, ಧೃತರಾಷ್ಟ್ರ ಇವ್ರಿಗೆ ಕಾಣಿಸ್ತಾ ಇರುತ್ತೆ. ಆಗ ಧೃತರಾಷ್ಟ್ರಾಗ ಅವನಿಗೆ ಕಣ್ಣು ಕೊಡ್ತಾನೆ ನೋಡಕ್ಕೆ. ಆದ್ರೆ ಅವನ್ ತೆಗ್ದ ಕಣ್ಣು ಇಷ್ಟೊಂದು ಬೆಳಕಿರುತ್ತೆ, ಅವನ್ ನಂಗ್ ಕಣ್ ಬೇಡ ಅಂತಾನೆ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಅವನು ಬಿಟ್ಟು ಹೋಗ್ತಾನೆ. ಕೃಷ್ಣ ಅವನ ಆಸ್ಥಾನ ಬಿಟ್ಬಿಟ್ಟು ಹೊರಡ್ತಾ ಇರ್ತಾನೆ. ಅವಾಗ ಕರ್ಣ ಬರ್ತಾನೆ.
ಕರ್ಣ ಹೇಳ್ತಾನೆ ನಾನ್ ನಿನ್ ಸಾರಥಿಯಾಗಿ ನಿನಗೆ ಎಲ್ಲಾರು ಕರ್ಕೊಂಡು ಹೋಗ್ತೀನಿ ಅಂತ. ಅವಾಗ ಅವನನ್ನ ಒಂದು ಗಂಗಾ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕರ್ಣಂಗೆಲ್ಲ ಕೃಷ್ಣ ಹೇಳ್ತಾನೆ ಏನೇನು ನೀವ್ ಕುಂತಿ ನಿಮ್ಮ ಅಮ್ಮ ಆಗಿದ್ರು ಅವನಿಗೆಲ್ಲ ಗೊತ್ತಿರಲ್ಲ ಅದ್ರ ಬಗ್ಗೆ. ಅವನ್ ಅನ್ಕೊಂಡಿರ್ತಾನೆ ಒಬ್ಬ ಚಾರಿಯೇಟರ್ ಮಗ ಅಷ್ಟೇ ಅಂತ. ಅವಾಗ ಕುಂತಿ ಬಗ್ಗೆ ಎಲ್ಲ ಹೇಳಿದಾಗ ಅವನು ಪಾಂಡವ ದೊಡ್ಡ ಅಣ್ಣ ಅಂತ ಹೇಳಿದಾಗ ಅವನಿಗೆ ಗೊತ್ತಾಗುತ್ತೆ. ಅವಾಗ ಅವನ್ ಕೃಷ್ಣ ಹೇಳ್ತಾನೆ ನೀನ್ ಪಾಂಡವರನ್ನೇ ಸೇರು, ದುರ್ಯೋಧನ ಹತ್ರ ಹೋಗ್ಬೇಡ ಅಂತ. ಅವಾಗ ಆದ್ರೂ ಕರ್ಣ ಹೇಳ್ತಾನೆ ಇಲ್ಲ, ನಾನು ಅವನ ಜೊತೆ ಫ್ರೆಂಡ್ಸ್ ಆಗಿದ್ದೀನಿ, ಇವಾಗ ಆಗ್ಲೇ ಮಿತ್ರರಾಗಿದ್ದೀವಿ, ಇವಾಗ ಅದನ್ನ ಬಿಡಕ್ಕಾಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಅದಾದ್ಮೇಲೆ ಕೃಷ್ಣ ಹೊರಡ್ತಾ ಇರ್ತಾನೆ. ಅವಾಗ ಕರ್ಣ ಕೇಳ್ತಾನೆ ನೀವು ಊಟ ತಿನ್ನಲ್ವಾ ಅಂತ. ಅದಕ್ಕೆ ಅವನು ಹೇಳ್ತಾನೆ ಸರಿ ನನ್ನನ್ ವಿದುರನ್ ಮನೆಗ್ ಕರ್ಕೊಂಡು ಹೋಗು ಅಂತ. ಅದಕ್ಕೆ ಕರ್ಣಂಗೆ ಶಾಕ್ ಆಗತ್ತೆ. ನೀನ್ ದುರ್ಯೋಧನ ಆಸ್ಥಾನದಲ್ಲಿ ಅಷ್ಟ್ ಚೆನ್ನಾಗಿರೋ ಊಟನ ತಿನ್ಲಿಲ್ಲ, ಇವಾಗ ವಿದುರನ್ ಮನೆಗೆ ಯಾಕೆ ಹೋಗ್ತಾ ಇದೀಯಾ ಅಂತ. ಅವಾಗ ಕೃಷ್ಣ ಹೇಳ್ತಾನೆ ಊಟ ಎಲ್ಲಿ ತಿನ್ಬೇಕು ಅಂದ್ರೆ ಎಲ್ಲಿ ನಮಗೆ ಇಷ್ಟವಾದ ಪ್ರೀತಿಯಾದ ಜನರು ಎಲ್ಲಿ ಅವ್ರು ನಮ್ ಮಾತ್ ಕೇಳ್ತಾರೆ, ನಾವು ಅವ್ರ ಮಾತ್ ಕೇಳ್ತೀವಿ, ಆ ತರ ಮನೆಯಲ್ಲಿ ನಾನು ಬರೀ ಊಟ ತಿನ್ನೋದು ಅಂತ ಹೇಳ್ತಾನೆ. ಜಯ ರಾಮ್ ಕೃಷ್ಣ. ಜಯ ರಾಮ್ ಕೃಷ್ಣ. ಕೃಷ್ಣ ಸರ್. ಜಯ ರಾಮ್ ಕೃಷ್ಣ ಸರ್. ಜಯ ರಾಮ್ ಸರ್. जय राम कृष्णा सर. ಜಯ ರಾಮ್ ಕೃಷ್ಣ ಸರ್. जय राम कृष्णा सर. ಜಯ ರಾಮ್ ಕೃಷ್ಣ ಸರ್. ಜಯ ರಾಮ ಕೃಷ್ಣ ಸರ್. ಹೇಳ ಮಾತಾಡಿ.